ಹೀಗೆ ಹಚ್ಚ ಹಸಿರಿನ ಬಳ್ಳಿಗಳ ಮಧ್ಯೆ ಸ್ಟ್ರಾಬೆರಿ ಹಣ್ಣಿನಂತೆ ಮಿನುಗುತ್ತಿರುವ ಕೆಂಪು ಕೆಂಪಾದ ದ್ರಾಕ್ಷಿ ಗುಂಚಲುಗಳು. ಮತ್ತೊಂದೆಡೆ ದ್ರಾಕ್ಷಿ ಬೆಳೆದು ಲಕ್ಷಾಂತರ ರೂಪಾಯಿ ಆದಾಯ ಗಳಿಸಿ ಸಂತಸ ವ್ಯಕ್ತಪಡಿಸುತ್ತಿರುವ ರೈತ. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜವರ ಗ್ರಾಮದ ರೈತ ಕೆಆರ್ ರೆಡ್ಡಿ ಅವರ ತೋಟದಲ್ಲಿ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ವಿವಿಧ ತಳಿಯ ದ್ರಾಕ್ಷಿ ಬೆಳೆಯುವುದರಲ್ಲಿ ರಾಜ್ಯದಲ್ಲೇ ಹೆಸರು ಮಾಡಿದೆ. ಬೆಂಗಳೂರು ಬ್ಲೂ, ದಿಲ್ಕೋಶ್, ಸೀಡ್ಲೆಸ್, ಶರತ್, ಕೃಷ್ಣ ಶರತ್ ಸೇರಿದಂತೆ ಹಲವು ತಳಿಗಳನ್ನ ಬೆಳೆಯುತ್ತಿದ್ದ ರೈತರು ಈಗ ಮಾರುಕಟ್ಟೆಯ ಬೇಡಿಕೆಗೆ ಅನುಗುಣವಾಗಿ ಹೊಸ ತಳಿಗಳತ್ತ ಮುಖ ಮಾಡುತ್ತಿದ್ದಾರೆ. ಇದೇ ಸಾಲಿನಲ್ಲಿ ಅಜ್ಜವಾರ ಗ್ರಾಮದ ರೈತ ಕೆಆರ್ ರೆಡ್ಡಿ ಅಮೆರಿಕನ್ ತಳಿಯ ರೆಡ್ ಗ್ಲೋಬ್ ದ್ರಾಕ್ಷಿಯನ್ನು ಸುಮಾರು 5 ಎಕರೆ ಪ್ರದೇಶದಲ್ಲಿ ಬೆಳೆದು ಉತ್ತಮ ಲಾಭ ಗಳಿಸುತ್ತಿದ್ದಾರೆ. ರೆಡ್ ಗ್ಲೋಬ್ ದ್ರಾಕ್ಷಿ ತನ್ನ ಆಕರ್ಷಕ ಬಣ್ಣ, ಗಾತ್ರ ಮತ್ತು ಸಿಹಿ ರುಚಿಯಿಂದ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆಯನ್ನ ಪಡೆದುಕೊಂಡಿದೆ. ದೇಶೀಯ ಮಾರುಕಟ್ಟೆ ಮಾತ್ರವಲ್ಲದೆ ರಫ್ತು ಮಾರುಕಟ್ಟೆಯಲ್ಲೂ ಸಹ ಈ ತಳಿಯ ದ್ರಾಕ್ಷಿಗೆ ಉತ್ತಮ ಬೆಲೆ ದೊರೆಯುತ್ತಿರುವುದರಿಂದ ರೈತರು ಈ ಬೆಳೆ ಕಡೆ ಹೆಚ್ಚು ಆಸಕ್ತಿ ತೋರಿಸುತ್ತಿದ್ದಾರೆ. ರೈತರಿಗೆ ಬೆಳೆ ಬಂದರೆ ಸಂತೋಷನೇ ಅಲ್ವಾ? ಇವತ್ತು ಒಳ್ಳೆ ಉತ್ತಮವಾದ ಬೆಳೆನೂ ಬಂದಿದೆ ಮತ್ತು ಬೆಲೆನೂ ಇದೆ. ಅದು ಯಾಕೆಂದರೆ ಈ ಸಾರಿ ಅಷ್ಟು ಟೆಂಪ್ರೇಚರ್, ಬೇಸಿಗೆಯಲ್ಲಿ ಏನು ಉಷ್ಣಾಂಶ ನಮಗೆ ಬಹಳ ವರ್ಷದಿಂದ ಇಷ್ಟೊಂದು ಉಷ್ಣಾಂಶಕ್ಕೆ ಹೋಗಿರಲಿಲ್ಲ. ಸುಮಾರು 37-38 ಡಿಗ್ರಿ ಹೋಗಿತ್ತು. ಅಂಥ ಟೈಮಲ್ಲೂ ನನ್ನ ತಮ್ಮಂದಿರು, ನಮ್ಮ ಮನೆಯವರೆಲ್ಲ ಸೇರಿ ಉತ್ತಮವಾಗಿ ಈ ದ್ರಾಕ್ಷಿ ಬೆಳೆ ಬೆಳೆದಿದ್ದಾರೆ. ಈಗ ಇದಕ್ಕೆ ಬಹಳ ಬೇಡಿಕೆನೂ ಇದೆ. ಅದರಿಂದ ನಾವು ಭಾಳ ನಮಗೆ ಸಂತೋಷ ಆಗ್ತಾಯಿದೆ. ಈಗ ಒಂದು kg 152 ರೂಪಾಯಿ ಕೊಟ್ಟಿದ್ದೀವಿ. ಈಗ ಇವರು ಕಾಶ್ಮೀರು ಮತ್ತು ಕಲ್ಕಟ್ಟ ಮತ್ತು ಒರಿಸ್ಸಾ ಈ ಕಡೆ ಕಟ್ ಮಾಡೋದಕ್ಕೆ ಈಗ ಇವತ್ತು ಬಂದಿದ್ದಾರೆ. ಇವತ್ತು ಒಳ್ಳೆಯ ಬೆಲೆ ಇದೆ ಮತ್ತು ಒಳ್ಳೆ ಬೆಳೆನೂ ಬಂದಿದೆ. ಅದು ಸರಿಯಾಗಿ ಈಗ ನಮ್ಮದು ಒಟ್ಟು 12 ಎಕರೆ ದ್ರಾಕ್ಷಿ ಇದೆ. ಅದರಲ್ಲಿ 8 ಎಕರೆ ರೆಡ್ ಗ್ಲೋಬ್ ಇದೆ. ಈಗ ನಾವು ಇದು ಹೊಸ ತಳಿ. ಮತ್ತು ನಾವು ಈಗ ಮಾಡಿರೋದೇ ಈಗ ಇದು ಸಿಸ್ಟಮ್ಮೇ ಇದು ಹೊಸದಾಗಿ ಮಾಡಿದ್ದೀವಿ ನಾವು. ಇದು ಟೆಲಿ ಸಿಸ್ಟಮ್ ಅಂತಾರೆ. ಇದರಲ್ಲಿ ಒಳ್ಳೆ ಕ್ವಾಲಿಟಿನೂ ಬರ್ತೈತೆ, ಒಳ್ಳೆ ಬೆಳೆನೂ ಬರ್ತೈತೆ. ಅದರಿಂದ ನಾವು ಹೊಸದಾಗಿ ವಿದೇಶಗಳಲ್ಲಿ ಮಾತ್ರ ಬೆಳೀತಾ ಇದ್ರು. ಇದು ಅಮೇರಿಕಾ ಮತ್ತು ಬೇರೆ ಇಸ್ರೇಲು, ಬೇರೆ ಚೈನಾ ಈ ಕಡೆ ಬೆಳೀತಾಯಿದ್ರು. ಅದನ್ನು ನೋಡಿ ನಾವು ಹಿಂಗೆ ನಮ್ಮ IRH ಒಬ್ಬ ಸೈಂಟಿಸ್ಟು ಡಾಕ್ಟರ್ ಪ್ರಕಾಶ್ ಅಂತಿದ್ದಾರೆ, ಅವ್ರನ್ನ ಹೋಗಿ ಸಂಪರ್ಕ ಮಾಡಿದಾಗ 2014ನೇ ಇಸ್ವಿಯಲ್ಲಿ ನಾವು ಅವ್ರು ಸಂಪರ್ಕ ಮಾಡಿದಾಗ ಅವರು ಈ ಥರ ಮಾಡಿ, ಯಾರೂ ಮಾಡಿಲ್ಲ ನಮ್ಮ ಭಾಗದಲ್ಲಿ, ನಾವೇ ಆಗ ಮೊದಲನೇ ಬಾರಿ ಇದು ಮಾಡಿದ್ದು. ಕೆಲವು ಜನ ರೈತರು 10 ಗುಂಟೆ 15 ಗುಂಟೆಗೆ ಹಾಕ್ಕೊಂಡಿದ್ರು. ಇದು ನಾವು ಆವಾಗ ಧೈರ್ಯ ಮಾಡಿ ಡಾಕ್ಟ್ರು ನಮ್ಮ ಸೈಂಟಿಸ್ಟ್ ಹೇಳಿದಕ್ಕೋಸ್ಕರ 3 ಎಕರೆ ಮಾಡಿದ್ವಿ ಪ್ರಥಮವಾಗಿ 2015 ಇಸ್ವಿಯಲ್ಲಿ. 15ರಿಂದ ಇದುವರೆಗೂ 26, ಸುಮಾರು 11 ವರ್ಷ ಕಾಲ ಸತತವಾಗಿ ಬೆಳೆನೂ ಬರ್ತಾಯಿದೆ. ನಮ್ಮ ಬೆಲೆನೂ ನಮಗೆ 100 ರೂಪಾಯಿ ಕಡಿಮೆ ಯಾವತ್ತೂ ಮಾರಿಲ್ಲ ನಾವು. ಯಾವಾಗಲೂ 120, 30, 40 ವರ್ಷ 140 ರೂಪಾಯಿ ಕೊಟ್ಟಿದ್ವಿ. ಈ ಸಾರಿ 150-52 ರೂಪಾಯಿ ಇದೆ ಇವತ್ತು ಬೆಲೆ. ಒಳ್ಳೆ ಕ್ವಾಲಿಟಿನೂ ಇದೆ. ಇದು ಕೀಪಿಂಗ್ ಕ್ವಾಲಿಟಿ ಭಾಳ ದಿವಸ ಇರ್ತೈತೆ. ಈ ವ್ಯಾಪಾರಸ್ಥರು ತಗೊಂಡೋದ್ರೆ ಅವ್ರಿಗೂ ಲಾಸ್ ಆಗೋದಿಲ್ಲ. ಮತ್ತು ಅವ್ರ ಹತ್ರ ತಗೊಂಡೋಗಿ ಮಾರಾಟ ಮಾಡ್ತಾರಲ್ವ ಈ ಸಣ್ಣ ವ್ಯಾಪಾರಸ್ಥರು, ಅವ್ರಿಗೂ ಲಾಸ್ ಆಗೋದಿಲ್ಲ. 20 ದಿವಸ ದ್ರಾಕ್ಷಿ ಯಾವುದೇ ಕೆಡದಂಗೆ, ಯಾವುದೇ ಹಾಳಾಗ್ದಂಗೆ ಇರ್ತೈತೆ. ಒಂದು ಎಕರೆಗೆ ಎಷ್ಟು ಖರ್ಚು ಬರುತ್ತೆ? ಒಂದು ಎಕರೆಗೆ ಈಗ ನಮಗೆ ಸ್ವಲ್ಪ ಹೆಚ್ಚು ಕಡಿಮೆ 1 ಲಕ್ಷ ಬರ್ತಾ ಇದೆ. ಈಗ 1.5 ಲಕ್ಷ ಬರ್ತಾ ಇದೆ. ಈಗ ಲೇಬರ್ಸ್ ಎಲ್ಲ ಜಾಸ್ತಿ ಆಯಿತು, ಪೆಸ್ಟಿಸೈಡ್ಸ್ ಜಾಸ್ತಿ ಆಯಿತು, ಎಲ್ಲ ತುಂಬ ಇದಾಗಿದ್ದರಿಂದ ಖರ್ಚು ಜಾಸ್ತಿ ಬರ್ತಾಯಿದೆ. ಈಗ ಮೊದಲೆಲ್ಲ ಭಾಳ ಕಡಿಮೆ ಬರ್ತಾಯಿತ್ತು. ಈಗ ಜಾಸ್ತಿ 1.5-2 ಹತ್ರ 2 ಲಕ್ಷವರೆಗೂ ಬರ್ತೈತಿ. ಈ ಮಳೆ ಏನೋ ಜಾಸ್ತಿ ಆದರೆ ಹೆಚ್ಚಿನ ಔಷಧಿ ಸಿಂಪಡಣೆ ಮಾಡಬೇಕಾಗುತ್ತೆ. ಆದ್ದರಿಂದ ನಮಗೆ ಅದು ವಾತಾವರಣದ ಮೇಲೇನೂ ಡಿಪೆಂಡ್ ಆಗುತ್ತೆ. ಅದರಲ್ಲಿ ಬಿಸಿ ಜಾಸ್ತಿ ಆದರೆ ಕ್ರಿಪ್ಸ್ ಜಾಸ್ತಿ ಆಗುತ್ತೆ, ಮೈಟ್ಸ್ ಜಾಸ್ತಿ ಆಗುತ್ತೆ. ಅದಕ್ಕೆಲ್ಲ ಔಷಧಿ ಹೊಡ್ಕೊಬೇಕಾಗುತ್ತೆ. ಅವೆಲ್ಲ ತುಂಬ ಬೆಲೆ ಜಾಸ್ತಿ ಇದೆ. ಅದರಿಂದ ನಾವು ಇಷ್ಟೇ ಅಂತ ಹೇಳೋದಕ್ಕಾಗೋದಿಲ್ಲ. 1.5ರಿಂದ 2 ಲಕ್ಷವರೆಗೂ ಬರ್ತಾಯಿದೆ. ಈ ಮಧ್ಯೆ ಗೊಬ್ಬರ ಜಾಸ್ತಿ ಆಗಿದೆ. ಗೊಬ್ಬರ ನಾವು ಒಂದು ಟ್ಯಾಕ್ಟ್ರ್ ಮೊದಲು 1,000 ರೂಪಾಯಿಗೆ ಹೊಡ್ಕೊತಾ ಇದ್ವಿ. ಈಗ ಸುಮಾರು ನಾವು ಪುಟ್ಬರ್ತಿ ಆಂಧ್ರ ಪ್ರದೇಶ ಕಡೆಯಿಂದ ತರಿಸ್ತೀವಿ. 36,000 ರೂಪಾಯಿ ಆಗಿದೆ ಒಂದು ಲಾರಿ ಗೊಬ್ಬರ. ಪ್ರತಿಯೊಂದು ಫರ್ಟಿಲೈಸರ್ ಜಾಸ್ತಿ ಆಗಿದೆ, ಪೆಸ್ಟಿಸೈಡ್ ಜಾಸ್ತಿ ಆಗಿದೆ. ಅದರಿಂದ ಜಾಸ್ತಿ ಬರ್ತಾ ಇದೆ. ಇನ್ನು ರೈತ ಕೆಆರ್ ರೆಡ್ಡಿ ಕೇವಲ ಕೃಷಿಯಲ್ಲದೆ ಸಾಮಾಜಿಕ ಹಾಗೂ ರಾಜಕೀಯ ಕ್ಷೇತ್ರದಲ್ಲೂ ಗುರುತಿಸಿಕೊಂಡಿದ್ದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರನ್ನ ಆದರ್ಶವಾಗಿ ಪಡೆದುಕೊಂಡು ಕೃಷಿಯಲ್ಲಿ ಹೊಸ ಪ್ರಯೋಗಗಳನ್ನು ಮಾಡುತ್ತಾ ಯಶಸ್ಸು ಸಾಧಿಸುತ್ತಿದ್ದಾರೆ. ಇತ್ತೀಚೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೂಡ
ಈ ರೆಡ್ ಗ್ಲೋಬ್ ದ್ರಾಕ್ಷಿ ತೋಟದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗುತ್ತಿದೆ. ಕಡಿಮೆಯಾಗುತ್ತಿರುವ ಸಾಂಪ್ರದಾಯಿಕ ದ್ರಾಕ್ಷಿ ತಳಿಗಳ ಬೇಡಿಕೆಯ ನಡುವೆಯೂ ಸಹ ಹೊಸ ತಳಿಯ ಬೆಳೆಗಳತ್ತ ಮುಖ ಮಾಡಿ ಯಶಸ್ಸು ಕಂಡಿರುವ ಕೆಆರ್ ರೆಡ್ಡಿ ಇತರ ರೈತರಿಗೆ ಮಾದರಿಯಾಗಿದ್ದಾರೆ. ಮಾರುಕಟ್ಟೆಯ ಬೇಡಿಕೆಯನ್ನು ಅರಿತು ಬೆಳೆ ಆಯ್ಕೆ ಮಾಡಿಕೊಂಡರೆ ಕೃಷಿಯಲ್ಲೂ ಸಹ ಉತ್ತಮ ಆದಾಯ ಗಳಿಸಬಹುದು ಎಂಬುದನ್ನ ತಮ್ಮ ಸಾಧನೆಯ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಯಾಕೆಂದರೆ ಇದು ಬೆಳೆ ಅಷ್ಟು ಸುಲಭವಾಗಿ ಬೆಳೆಯುವಂಥದ್ದಲ್ಲ. ಬಟ್ ಇದು ಸ್ಟಾರ್ಟಿಂಗು ಗಿಡ ನಾವೇನು ಭೂಮಿಗೆ ಹಾಕ್ತೀವಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡಿದಾಗ ಅದು ಒಂದು 2 ವರ್ಷ ಇದೆಯಲ್ಲ ಅದು ಕ್ರಿಟಿಕಲ್. ಏನೋ ಕವರ್ ಮಾಡೋವಂಥದ್ದು ಇದೆಯಲ್ಲ ಅದು ತುಂಬಾ ರೈತರಿಗೆ ಸಮಸ್ಯೆ ಅದೊಂದೇ. ಅದು ಯಾಕಂದರೆ ಗ್ರಾಫ್ಟಿಂಗ್ ಮಾಡಿದಾಗ ಅದು ಅಂಟು ಸಕ್ಸಸ್ ಆಗಿರೋದಿರ್ಬೋದು, ಆ ಗ್ರಾಫ್ಟಿಂಗ್ ಮಾಡಿದಾಗ ಅದು ಜೈಂಟು ಕೂಡೋದಿರ್ಬೋದು, ತುಂಬ ಕಷ್ಟ ಇದೆ. ಪಾಪ ಎಲ್ಲ ರೈತರು ಹಾಕಿರ್ತಾರೆ, ಅದು ಸಕ್ಸಸ್ ಮಾಡೋದು ಕಷ್ಟ ಇದೆ. ಅದು ಕಾರಣಾಂತರಗಳಿಂದ ಒಂದೊಂದು ರೀತಿ ಇದಾಗ್ಬಿಟ್ಟು ಆ ತಿರ್ಗಿ ಮತ್ತೆ ಗಿಡ ಹೋಗ್ಬಿಡುತ್ತೆ. ಅದು ಕವರ್ ಮಾಡ್ಕೊಂಡಾಗ ತಿರ್ಗಿ ಆಮೇಲೆ ಬೆಳೆ ಮಾಮೂಲಿ ಏನು ನಾವು ತೋಟದಲ್ಲಿ ಒಂದು ಆವ್ರೇಜ್ ಆಗಿ ಬೆಳೆ ಬಿಟ್ಕೊಂಡು ಬರ್ತಾಯಿದ್ರೆ ವರ್ಷನೂ ಬರುತ್ತೆ. ಬಟ್ ಏನಪ್ಪ ಅಂತಂದರೆ ಇದು ಬೇರೆ ದ್ರಾಕ್ಷಿಗಳ ಥರ ಅಲ್ಲ. ಫಾರ್ ಎಕ್ಸಾಂಪಲ್ಲು ಬೆಳಗಿನ ಜಾವ ಒಂದು 9 ಗಂಟೆ ತನಕ ಒಂದು ತಿನ್ನಿಂಗು ಅಂತೇಳಿ ಮಾಡ್ತೀವಿ. ಆ ತಿನ್ನಿಂಗ್ ಸ್ಟೇಜಲ್ಲಿ ಆ ಬಂಚಸ್ಸು ಮುಟ್ಟುವಂಗಿಲ್ಲ ಯಾರೇ ಆಗಲಿ. ಏನಾದರೂ ಕೈಯಲ್ಲಿ ನಾವು ಅದು ಫಿಂಗರ್ ಇದು ಮಾಡಿದ್ದೀವಿ ಅಂದರೆ ಅದು ಬರ್ನಿಂಗ್ ಆಗಿಬಿಡುತ್ತೆ. ಸನ್ ಬರ್ನು ಅಂತೇಳಿ ಹೇಳ್ತಾರೆ, ಅದನ್ನು ಬರ್ನಿಂಗ್ ಆಗಿರುತ್ತೆ. ಆದ್ದರಿಂದ ಈಗ ತಿನ್ನಿಂಗವರು ಮಹಾರಾಷ್ಟ್ರ ಬೆಳಗಾಂ ಕಡೆಯಿಂದ ಬರ್ತಾರೆ. ಬಂದಾಗ ಅವರು 10 ಗಂಟೆ ತನಕ ಅವ್ರು ಖಾಲಿಯಾಗಿ ನಾವು ಕುಂತರ್ಸ್ಕೊಂಡಿದ್ದು ಅವ್ರಿಗೆ ತಿಂಡಿ ಕೊಟ್ಟು 10 ಗಂಟೆಯ ಮೇಲೆ ಅದು ತಿನ್ನಿಂಗು ಅಂತೇಳಿ ಮಾಡೋಕ್ಕೆ ಹಿಡಿತೀವಿ. ಅದು ಸಂಜೆ ತಿರ್ಗಿ 5 ಗಂಟೆಗೆ ಬಿಟ್ಬಿಡ್ಬೇಕು. 5 ಗಂಟೆ ಮೇಲೆ ತಿರ್ಗಿ ಮತ್ತೆ ಅದನ್ನು ಮುಟ್ಟುವಂಗಿಲ್ಲ. ಈ ರೀತಿ ಎಲ್ಲನೂ ಒಂಥರ ಸಿಸ್ಟಮ್ಯಾಟಿಕ್ಕಾಗಿ ಇದು ಮಾಡ್ಕೊಂಡು ಹೋದಾಗ ಮಾತ್ರ ಸಕ್ಸಸ್ಸು. ಇಲ್ಲಾಂದರೆ ತುಂಬ ರೈತರು ಲಾಸ್ ಆಗಿದ್ದಾರೆ, ಒಡೆದಾಕಿರೋರು ಇದ್ದಾರೆ ನಮ್ಮ ತಾಲೂಕಲ್ಲಿ. ತಾಳ್ಮೆಯಿಂದ ಅದನ್ನು ತಗೊಂಡು ವರ್ಷನೂ ಅದೊಂದು ಸಾರಿ ಸ್ಟಾರ್ಟಿಂಗ್ ಕಡಿಮೆ ಬರುತ್ತೆ. ನಾವು ಆ ಕಡಿಮೆ ಬಂದಾಗ ಸಮೇತನೂ ಅದಕ್ಕೆ ಏನು ಬಂಡವಾಳ ಕೊಡಬೇಕು ಅಷ್ಟು ಕೊಡಬೇಕು, ಮೇಂಟೆನೆನ್ಸ್ ಓದ್ತಾಯಿದ್ದೆ. ಮುಂದೆ ಒಂದಿನ ಯಾವತ್ತೂ ಅದರಿಂದ ಅನುಕೂಲ ಪಡ್ತಾರೆ, ಅದು ಮೋಸ ಆಗಲ್ಲ. ಬಟ್ ಏನಪ್ಪ ಅಂತಂದರೆ ತಾಳ್ಮೆಯಿಂದ ಕ್ರಾಪ್ಸ್ ಜಾಸ್ತಿ ಬಿಟ್ಕೊಳ್ಳದೆ ಒಂದು ಆವ್ರೇಜ್ ಆಗಿ ಒಂದು ಎಕರೆಗೆ 10 ರಿಂದ 12 ಟನ್ ದ್ರಾಕ್ಷಿ ಬೆಳ್ಕೊಂಡ್ರೆ ಅದು ಒಳ್ಳೆ ಕ್ವಾಲಿಟಿ, ಒಳ್ಳೆ ಕಲ್ಲರು ಎಲ್ಲ ಕೊಡುತ್ತೆ. ರೇಟು ಹಂಗೆ ಕೊಡ್ತಾರೆ. ನಾವು ತಗೊಂಡು ಹೋಗ್ಬಿಟ್ಟು 15 ಟನ್ನು 20 ಟನ್ನು ಬೆಳ್ಕೊಂಡ್ಬಿಟ್ಟು ಅದ್ರಲ್ಲಿ ಕ್ವಾಲಿಟಿ ಕಲ್ಲರ್ ಇರೋಲ್ಲ. ಅದು ರೆಡ್ ಲೋಬೆ ಇದು ರೆಡ್ ಲೋಬೆ ಅಂತೇಳಿ ನಮ್ಮ ಚೆನ್ನಾಗಿ ಬೆಳೆಯೋನಿಗೆ ಒಂದೇ ಆಗುತ್ತೆ, ಬೆಳೆದೇ ಇರೋನಿಗೂ ಒಂದೇ ಆಗಿಬಿಡುತ್ತೆ. ಆವಾಗ ರೇಟಲ್ಲಿ ಕಡಿಮೆ ಆಗಿಬಿಟ್ಟು ಸರ್ ನಾವು 80ಕ್ಕೆ ಮಾರಿದ್ರಿ 60ಕ್ಕೆ ಮಾರಿದ್ರಿ ಅಂತ ಹೇಳೋರು ಇರ್ತಾರೆ. ಆದ್ದರಿಂದ ಅದೊಂದು ಸಿಸ್ಟಮ್ಯಾಟಿಕ್ಕಾಗಿ ಎಷ್ಟು ನಾವು ಅದರಲ್ಲಿ ಬಿಟ್ಕೊಳ್ಬೇಕು ಅಷ್ಟು ಬಿಟ್ಕೊಂಡು ಬೆಳ್ಕೊಂಡು ಹೋದರೆ ಅದ್ರ ಪ್ರತಿಫಲ ಇದ್ದೇ ಇರುತ್ತೆ. ರೆಡ್ ಗ್ಲೋಬ್ ಬೆಳೆಯುವಂಥ ರೈತರಿಗೆ ಏನು ಸಲಹೆ ಕೊಡ್ತೀರಿ ಸರ್? ರೆಡ್ ಗ್ಲೋಬ್ ಬೆಳೆಯುವಂಥ ರೈತರಿಗೆ ಅಂದರೆ ಇದು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈಗ ಒಂದು ವರ್ಷದಲ್ಲಿ 12 ತಿಂಗಳಲ್ಲಿ ಇದು ನಾವು ಬೆಳಿಬೇಕಾಗಿರೋದು 6 ತಿಂಗಳು. ಆ 6 ತಿಂಗಳಲ್ಲಿ ಈಗ ನಮ್ಮ ರೈತರು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಏನಾಗ್ಬಿಟ್ಟಿದ್ದಾರೆ ಅಂತಂದರೆ, ಈಗ ನ್ಯಾಚುರಲ್ ಆಗಿ ಕ್ರಾಪ್ ಇದು ಸ್ವಲ್ಪ ಬರೋದು ಕಡಿಮೆ ಆಗುತ್ತೆ. ಬರದಿದ್ದಾಗ ಈ ಸಬ್ಬು ಅಂತೇಳಿ ಮಾಡ್ಕೊಂಡಿದ್ದಾರೆ, ಅದು ಒಳ್ಳೆ ವಾತಾವರಣ ಅಲ್ಲ. ಅದೇನೋ ಕ್ರಾಪ್ ಇಲ್ಲ ಅಂತೇಳಿ ಮಾಡ್ಕೊತಾರೆ. ಅದನ್ನು ಒಂದು ಆವ್ರೇಜಾಗಿ ಬಿಟ್ಕೊಂಡು ಮಾಡಿದ್ರೆ ಸರೋಗುತ್ತೆ, ಸಬ್ಬಲ್ಲಿ ಬಂದ್ಬಿಡುತ್ತೆ. ಅದೆಲ್ಲ ಅದೇನೋ ಹೇಳ್ತಾರಲ್ಲ ಸರ್, ಈಗ ಒಂದು ಹೆಣ್ಣಿಗೆ 6 ತಿಂಗಳಿಗೆ ಮಗು ಹುಟ್ಬಿಟ್ಟಾಗ ಮಗು ಎಷ್ಟು ಡೆವಲಪ್ ಆಗಿರುತ್ತೆ, ಅದೇ ನೀವು 9 ತಿಂಗಳು ಹೊಟ್ಟೆಯಲ್ಲಿ ಸಾಕಿಬಿಟ್ಟು ಮಗು ಈಚೆ ಬಂದರೆ ಹೆಂಗಿರುತ್ತೆ. ಇದು 3 ತಿಂಗಳದ್ದು ಸಬ್ಬು ಅನ್ನೋದು 3 ರಿಂದ 4 ತಿಂಗಳಲ್ಲಿ ಪ್ರೆಗ್ನೆಂಟ್ ಆಗಿಬಿಟ್ಟು ಮಗು ಎತ್ತಪ್ಪ ಅಂದ. ಆದ್ದರಿಂದ ಅದ್ರದ್ದು ಮೇಲೆ ಜಾಸ್ತಿ ರೈತರು ಹೋಗದೆ ಸ್ವಲ್ಪ ಕಡ್ಡಿಯಲ್ಲಿ ನ್ಯಾಚುರಲ್ ಏನು ಬರುತ್ತೆ ಅದರಲ್ಲಿ ಹೋದಾಗ ಅದು ಕ್ವಾಂಟಿಟಿ ಕಲ್ಲರು ಎಲ್ಲ ಚೆನ್ನಾಗಿರುತ್ತೆ. ಬಟ್ ಮಾರ್ಕೆಟಿಂಗ್ ಕಳಿಸಿರೋ ಕಡೆನೂ ಅದೇ ರೀತಿ ಚೆನ್ನಾಗಿದೆ ಅನ್ನೋದು ಬರ್ತದೆ. ಈ ಸಬ್ಬಲ್ಲಿ ಕಳಿಸ್ಕೊಟ್ಟು ಕ್ವಾಲಿಟಿ ಇಲ್ಲ ಅಂತೇಳಿ ಆ ಕಡೆಯಿಂದ ಕಂಪ್ಲೇಂಟ್ ಬಂದಿರುವಂಥ ಸುಮಾರು ಇದೆ. ಅದಕ್ಕೋಸ್ಕರ ಸೊಬ್ಬದು ಕಡಿಮೆ ಮಾಡ್ಕೊಳ್ಳಿ, ಬಂದರೂ ಸಮೇತ ಒಂದು ಆವ್ರೇಜ್ ಕ್ರಾಪ್ ಬಿಟ್ಕೊಳ್ಳಿ ರೈತರು ದಯವಿಟ್ಟು. ಅದನ್ನು ಕಲ್ಲರ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಮಾಡಿದಾಗ ಅದು ಕ್ವಾಲಿಟಿ ಕಲ್ಲರು ಚೆನ್ನಾಗಿ ಬಂದಾಗ ಚೆನ್ನಾಗಿ ಬೆಳೆದವ್ರಪ್ಪ ಅನ್ನೋದು ಒಂದು ಬರುತ್ತೆ. ಇಲ್ಲ ಅಂತಂದರೆ ಕ್ವಾಲಿಟಿ ಹಾಳಾಯಿತು ಅಂದರೆ ಎಲ್ಲ ಬೆಳೆದಿರೋನಿಗೂ ಒಂದೇ ಇದಾಗ್ಬಿಡ್ತದೆ, ಬೆಳೆದೇ ಇರೋನಿಗೂ ಒಂದೇ ಆಗಿಬಿಡುತ್ತೆ. ದಯವಿಟ್ಟು ರೈತರು ಇದೊಂದು ಪಾಲನೆ ಮಾಡಿದ್ರೆ ಸಂತೋಷ. ರೆಡ್ ಗ್ಲೋಬ್ಗೆ ಏನು ರೋಗ ಬರುತ್ತೆ ಸರ್? ರೆಡ್ ಗ್ಲೋಬ್ಗೆ ಆ್ಯಕ್ಚುಲಿ ಡೌನಿನೂ ಬರುತ್ತೆ, ಬಟ್ ಡೌನಿ ಅಷ್ಟೊಂದು ಮೇಜರ್ ಇರಲ್ಲ ಸರ್. ಅದಕ್ಕೆ ಆಂಥ್ರಾಕ್ನೋಸು, ಈ ತುಕ್ಕು ರೋಗ ಅಂತ ಬರುತ್ತೆ. ಆ ತುಕ್ಕು ರೋಗ ಎಲೆಗೆ ಬಂತು ಅಂದರೆ ಎಲೆ ಕಂಪ್ಲೀಟ್ ಹೋಗ್ಬಿಡುತ್ತೆ. ಆ ಎಲೆ ಹೋಯ್ತು ಅಂತಂದರೆ ನಾವು ತಿರ್ಗಿ ಮತ್ತೆ ಕಲ್ಲರ್ ಬರಲ್ಲ, ಇಂಪಾರ್ಟೆಂಟು. ಅದಕ್ಕೋಸ್ಕರ ಎಲೆನೂ ಉಡಿಸ್ಕೊಳ್ಬೇಕು, ಈ ಕಡೆ ಕಾಯಿನೂ
ಡೌನಿಗೆ ಪೌಡ್ರಿಗೆ ಪೌಡ್ರಿ ಇದೂ ಜಾಸ್ತಿ ಇರುತ್ತೆ. ರೆಡ್ ಲೋಬ್ ಎಲೆ ಅದು ಎಲೆನೇ ಮಂದ ಬರುತ್ತೆ. ಆ ಎಲೆ ಮಂದ ಬರೋದ್ರಿಂದ ಪೌಡ್ರಿ ಅಟ್ಯಾಕ್ ಆಗುತ್ತೆ. ತಿರ್ಗಿ ಅದ್ರ ಜೊತೆ ಇನ್ನು ಎಲ್ಲ ತೋಟಗಳಲ್ಲೂ ಮಿಲಿ ಬಗ್ಗು ಅನ್ನೋದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಆದ್ರೂ ಅವಾಯ್ಡಲ್ಲಿ ಇಟ್ಕೊಳ್ಬೇಕು. ಯಾವುದೇ ಒಬ್ಬ ರೈತನಾಗಲಿ ಮಿಲಿ ಬಗ್ ಬಿತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ಆ ಹೆಣ್ಣು ಆ ಬಂಚು ಕೊಯ್ಯಲ್ಲ, ಯಾರೇ ವ್ಯಾಪಾರಸ್ಥ ಆಗಲಿ. ಅದರಿಂದ ಇದಕ್ಕೊಂದು ಸ್ವಲ್ಪ ಡಿಸೀಸ್ ಜಾಸ್ತಿನೇ ಇರುತ್ತೆ. ಅದನ್ನು ಟೈಮ್ ಅನುಸಾರವಾಗಿ ಅದನ್ನು ಅವಾಯ್ಡ್ ಮಾಡ್ಕೊಳ್ಳೋದು. ಒಟ್ಟಾರೆ ಬೆಂಗಳೂರು ಬ್ಲೂ ದ್ರಾಕ್ಷಿಯಿಂದ ಅಮೆರಿಕನ್ ರೆಡ್ ಗ್ಲೋಬ್ ದ್ರಾಕ್ಷಿ ಬೆಳೆಯತ್ತ ಮುಖ ಮಾಡಿದ್ದ ಅಜ್ಜವರ ರೈತ ಕೆಆರ್ ರೆಡ್ಡಿ ಕೃಷಿಯಲ್ಲಿ ಹೊಸ ಪ್ರಯೋಗ ಮಾಡಿ ಲಕ್ಷಾಂತರ ರೂಪಾಯಿ ಆದಾಯ ಗಳಿಸುತ್ತಿದ್ದು ಜಿಲ್ಲೆಯ ರೈತ ಸಮುದಾಯಕ್ಕೆ ಹೊಸ ಸ್ಫೂರ್ತಿಯಾಗಿದ್ದಾರೆ. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.